ಎಲ್ಲ ಪಾಲಕರಿಗೆ ನಮಸ್ಕಾರಗಳು. ಮತ್ತೊಮ್ಮೆ ಸಾಯಿ ನಿಕೇತನ್ ಆನ್ಲೈನ್ ಸಿಸ್ಟಮ್ಗೆ ಸ್ವಾಗತ. ಈ ವರ್ಷ 2021-22 ಈ ವರ್ಷ ನಾವು ಯಾವ ರೀತಿಯಾಗಿ ಶಾಲೆಯನ್ನು ನಡೆಸಬೇಕಾಗಿದೆ ಅನ್ನೋದನ್ನು ತಮ್ಮಲ್ಲಿ ಸವಿಸ್ತಾರವಾಗಿ ಹೇಳಲು ಇಚ್ಛೆಪಡಿಸುತ್ತೇನೆ. ಹೋದ ವರ್ಷ ಕೋವಿಡ್ ಸ್ಥಿತಿ ಒಳಗೆ we have started the online classes with the pre-recorded video technology. The Sai Niketan has started the online with the help of an app, and that is known as the Sai Niketan Institutions. ನಿಮಗೆ ಕರ್ನಾಟಕದೊಳಗನ ನಾವು ಪ್ರಪ್ರಥಮ ಬಾರಿಗೆ ಒಂದು ಆ್ಯಪನ್ನು ಕ್ರಿಯೇಟ್ ಮಾಡಿ ಆ ಆ್ಯಪ್ ಮುಖಾಂತರ ನಿಮಗೆಲ್ಲ ಪ್ರೀ ರೆಕಾರ್ಡೆಡ್ ವೀಡಿಯೋಸ್ಗಳನ್ನು ಕೊಡ್ತಿದ್ವಿ. ಬಹಳಷ್ಟು ಪಾಲಕರು ಅದರಿಂದ ತೃಪ್ತಿಯನ್ನು ಹೊಂದಿದ್ರು. ಬಟ್ ಏನಾಗ್ತಿತ್ತು, ಕೆಲವೊಂದಿಷ್ಟು ಜನರು ಎದಕ್ಕೆ ನಾವು ವೈ ವಿ ಹ್ಯಾವ್ ಡಿಸೈಡೆಡ್ ಟು ಸ್ಟಾರ್ಟ್ ವಿತ್ ದ ಪ್ರೀ ರೆಕಾರ್ಡೆಡ್ ವೀಡಿಯೋಸ್. ದ ಥಿಂಗ್ ವಾಸ್ ವೆರಿ ಸಿಂಪಲ್. ಬಿಕಾಸ್ ಒಂದೊಂದು ಮನೆಯೊಳಗೆ 2-3 ಮಂದಿ ಮಕ್ಕಳು ಇರ್ತಾರೆ, ಅಥವಾ ಒಬ್ಬರ ಇದ್ರೂ ಸಹಿತ ಪೇರೆಂಟ್ಸ್ ಜಾಬ್ ಮೇಲೆ ಮಾಡೋಕ್ಕೆ ಹೋಗ್ತಿರ್ತಾರೆ. ದ್ಯಾಟ್ ಕೇಸಸ್ the availability of the mobile may not be possible at all the time. Therefore, whenever the time permits, that time they can read the things. ಅದು ಭಾಳಷ್ಟು ವ್ಯವಸ್ಥಿತವಾಗಿಯೂ ಹೋಯಿತು. ಆದರೆ ಕೆಲವೊಂದಿಷ್ಟು ಪಾಲಕರ ಇಚ್ಛೆ ಏನಾಯ್ತಪ್ಪ ಅಂದರೆ, ನೀವು ಪ್ರೀ ರೆಕಾರ್ಡೆಡ್ ವಿಡಿಯೋ ಹಾಕಿದ್ರಪ್ಪ ಅಂತೇಳಿದ್ರೆ ದೆನ್ ದ ಸ್ಟೂಡೆಂಟ್ಸ್ ದೇ ವೋಂಟ್ ರೀಡ್. ಯು ಮೇಕ್ ಅ ಪರ್ಟಿಕ್ಯುಲರ್ ಶೆಡ್ಯೂಲ್ ಸೊ ದಟ್ ದ ಸ್ಟೂಡೆಂಟ್ಸ್ ಕ್ಯಾನ್ ಸಿಟ್ ಆ್ಯಂಡ್ ದೇ ಕ್ಯಾನ್ ರೀಡ್. ಅದರ ಸಲುವಾಗಿ ಈ ವರ್ಷದಿಂದ ನಾವು ಮತ್ತೊಂದು ವಿಚಾರಕ್ಕೆ ಬಂದ್ವಿ, ಆನ್ಲೈನ್ ಕ್ಲಾಸಸ್ಗಳನ್ನು ಮಾಡೋಣ ಅಂಥೇಳಿ. ಈ ಆನ್ಲೈನ್ ಕ್ಲಾಸಸ್ಗಳು ಏನಾಗ್ತವೆ ಅನ್ನೋದನ್ನು ನಾವು ಜುಲೈ 1ರಿಂದ ಟ್ರಯಲ್ ಪೀರಿಯಡ್ ಅಂತ ನಮ್ಮದಲ್ಲಿ ಯಾವತ್ತೊಂದು 15 days ಇಡ್ತಿರ್ತೀವಿ. ಅಂದರೆ ವಾಟ್ ಎವರ್ ವಿ ಇಂಪ್ಲಿಮೆಂಟ್ ಇನ್ ದ ಬಿಗಿನಿಂಗ್ ವಿ ಟೇಕ್ ಇಟ್ ಆಸ್ ಅ ಟ್ರಯಲ್ ಪೀರಿಯಡ್ ಆ್ಯಂಡ್ ವಿ ಗೆಟ್ ದ ಫೀಡ್ಬ್ಯಾಕ್ ಫ್ರಮ್ ದ ಪೇರೆಂಟ್ಸ್. ಅಕಾರ್ಡಿಂಗ್ ಟು ದೇರ್ ಕನ್ವೀನಿಯಂಟ್ ವಿ ವಿಲ್ ಮಾಡಿಫೈ ದ ಥಿಂಗ್ಸ್. ದಿಸ್ ಇಸ್ ವಾಟ್ ವಿ ಆರ್ ಫಾಲೋಯಿಂಗ್. ಸೊ ಆಫ್ಟರ್ ದ ಆನ್ಲೈನ್ ಕ್ಲಾಸಸ್ ವಿತ್ ದ ಹೆಲ್ಪ್ ಆಫ್ ಅ ಟೀಚ್ಮೆಂಟ್ ಆ್ಯಪ್. So the teachment of is really wonderful because we have the online classes. The students will be engaged. ಆ ಟೈಮ್ನಾಗ ಹುಡುಗರು ಕುಂತ ಟೈಮ್ ಟೇಬಲ್ ಕೊಟ್ವಿ. ಟೈಮ್ ಟೇಬಲ್ ಕೊಟ್ಟ ಪ್ರಕಾರ ವಿದ್ಯಾರ್ಥಿಗಳೆಲ್ಲ ನೋಡ್ಕೊತ ಹೋದರು. ಆಮೇಲೆ ಅದನ್ನು ಹೊಳ್ಳಿ ನೋಡಬೇಕಾಗಿತ್ತಪ್ಪ ಅಂತೇಳಿದ್ರೆ ಇಟ್ ಈಸ್ ಆಲ್ಸೋ ಪಾಸಿಬಲ್, ಬಿಕಾಸ್ ಇನ್ ದ್ಯಾಟ್ ದರ್ ಈಸ್ ಅ ಒನ್ ಮೋರ್ ಆಪ್ಷನ್ ದಟ್ ಇಟ್ ಈಸ್ ಕಾಲ್ಡ್ ರೆಕಾರ್ಡಿಂಗ್. ಇವತ್ತು ನಮ್ಮದು ಟೈಮ್ ಟೇಬಲ್ ಮಾಡೀವಿ 10ರಿಂದ 3:30 ಸ್ಕೂಲ್ ಅವಧಿ. 3:30 ಮುಗೀತಪ್ಪ ಅಂತೇಳಿದ್ರೆ ಸಾಯಂಕಾಲ 6ರಿಂದ 3:30 ಮುಗಿದ ನಂತರ ಸಾಯಂಕಾಲದೊಳಗೆ ಏನು ಆನ್ಲೈನ್ ಕ್ಲಾಸಸ್ಗಳಾಗಿರ್ತಾವೆ ಅವ ರಿಕಾರ್ಡಿಂಗ್ಸ್ಗಳು ಜಮಾ ಇರ್ತಾವೆ. ನೆನಪಿಡ್ರಿ, ದೀಸ್ ರಿಕಾರ್ಡಿಂಗ್ಸ್ ಆರ್ ಅವೈಲೇಬಲ್ ಥ್ರೂ ಔಟ್ ಯುವರ್ ಇಯರ್. ವೆನ್ ಎವರ್ ಯು ವಾಂಟ್ ದಟ್ ವಿಡಿಯೋ ಯು ಕ್ಯಾನ್ ರೀಡ್ ಇಟ್ ಬ್ಯಾಕ್. ಸೊ ದಟ್ ವಾಸ್ ದ ಒನ್ ಅಡ್ವಾಂಟೇಜ್. It means that those who are interested, they can read the online classes. They can go through the online classes. And if they don't want this one, and if they want the pre-recorded videos, definitely whatever the syllabus we taught in the morning, the same thing will be in the afternoon or evening. ಅದರೊಳಗೆ ಮತ್ತೊಂದು ಸಮಸ್ಯೆ ಬಂತು. ಕೆಲವೊಂದಿಷ್ಟು ಪೇರೆಂಟ್ಸ್ ಹೇಳಿದ್ರು, ಸರ್ ವಿ ಆರ್ ಡೂಯಿಂಗ್ ವಂಡರ್ಫುಲ್, ಬಟ್ ದ ಓನ್ಲಿ ಥಿಂಗ್ ಈಸ್ ನಿಮ್ಗೆ 2 ಆಪ್ಷನ್ ಇಟ್ಟಿರಿ. ಈಗ ನೀವು ಆಫ್ಲೈನ್ ಬೇಕಂದ್ರೆ ಆಫ್ಲೈನ್ ನೋಡುತ್ತೀರಿ, ಆನ್ಲೈನ್ ಒಳಗೆ ಪ್ರೀ ರಿಕಾರ್ಡೆಡ್ ವಿಡಿಯೋದಷ್ಟು ಕ್ಲಿಯರಿಟಿ ಬರೋದಿಲ್ಲ. ಯಾಕಂದ್ರೆ ಸಿಗ್ನಲ್ಸ್ ವೀಕ್ ಇರ್ತಾವೆ. ಅಫ್ಕೋರ್ಸ್ ಆ ಸಿಗ್ನಲ್ಸ್ ಕೆಲವೊಂದು ಕಡೆ ಸರಿಯಾಗಿರಲಾರ್ದಕ್ಕೆ ಅವ್ರ ಕಡೆ ಆನ್ಲೈನ್ ಸ್ಟ್ರಕ್. ಅದಕ್ಕೆ ನಾವು ಮತ್ತೊಂದು ವಿಷಯವನ್ನು ಮಾಡೀವಿ. ರಿಮೆಂಬರ್, ವಿ ಆರ್ ನಾವು ವರ್ಕಿಂಗ್ ಆನ್ ದ್ಯಾಟ್. ಯಾವುದು ಆಲ್ರೆಡಿ ಟುಡೇ ಇಟ್ ಗೆಟ್ಸ್ ಓವರ್. ವಿ ಹ್ಯಾವ್ ದ ಟೀಚ್ಮೆಂಟ್ ಆ್ಯಸ್ ವೆಲ್ ಆಸ್ ಸಾಯಿ ನಿಕೇತನ್ ಆ್ಯಪ್. 2 ಮಿಕ್ಸ್ ಮಾಡಿ ಮತ್ತೊಂದು ಮಾಡತ್ತೀವಿ. ಅದರೊಳಗೆ ಏನಪ್ಪ ಅಂತೇಳಿದ್ರೆ ನಿಮಗೆ 3 ಕಡೆ ಬರ್ತಾವೆ. ಒಂದು ಆನ್ಲೈನ್ ಕ್ಲಾಸಸ್ ಇರ್ತೈತಿ. ಆನ್ಲೈನ್ ಕ್ಲಾಸಸ್ ಒಳಗೆ ಏನಾಗೈತೆ ಅನ್ನೋದು ರೆಕಾರ್ಡೆಡ್ ವಿಡಿಯೋಸ್ ಎಲ್ಲ ನಿಮಗೆ ಸಿಗ್ತಾವೆ. ಅಟ್ ದ ಮೀನ್ ವೈಲ್ ನಾವೇನು ಮಾಡ್ತೀವಪ್ಪ ಅಂತೇಳಿದ್ರೆ ಅದನ್ನು ರೆಕಾರ್ಡಿಂಗು ಮಾಡ್ಕೊಳತ್ತೀವಿ. ಅದಕ್ಕೊಬ್ಬರು ಕುಂತ್ಕೊಂಡು ಎಲ್ಲ ರೆಕಾರ್ಡಿಂಗ್ ಮಾಡ್ತಾರೆ. ರೆಕಾರ್ಡಿಂಗ್ ಮಾಡೋದ್ರಿಂದ ಸ್ಟ್ರಕ್ ಆಗ್ತೈತಿ, ಸಿಗ್ನಲ್ ಕಟ್ ಆಕವತ್ತೆ ಅನ್ನೋದು ಬರಲ್ಲ. ಡೆಫಿನೆಟ್ಲಿ ಹೋದ ವರ್ಷ ಹೆಂಗೆ ಅಪ್ಲೋಡ್ ಮಾಡ್ತಿದ್ವಿ ಹಂಗೆ ಸಾಯಂಕಾಲ 6ರಿಂದ ರಾತ್ರಿ 9 ಅಪ್ಲೋಡ್ ಮಾಡ್ತೀವಿ. ಆ್ಯಂಡ್ ಈ ಅಪ್ಲೋಡ್ ಮಾಡಿರ್ತಕ್ಕಂಥ ವಿಡಿಯೋಸ್ಗಳು ಯಾವಾಗ ಬೇಕಾದಾಗೂ ಸಹಿತ ನೀವು ಓದ್ಬೋದು. 1 ವರ್ಷ ಮಟ್ಟ ಅಲ್ಲೇ ಇರ್ತಾವೆ. ನಮ್ಮಲ್ಲಿ
ಪ್ರೈವೇಟ್ ಮಾಡಿರ್ತೀವಿ, ಒಂದು ವರ್ಷ ಮಟ್ಟ ಪ್ರೈವೇಟ್ ಮಾಡೋದಿಲ್ಲ. ಈಗೇನಾಗ್ತೈತಿ, ನೀವು ಅಕಸ್ಮಾತ್ ಬಿಟ್ರಿ ಹಳಿವು ಅಪ್ಲೋಡ್ ಮಾಡಪ್ಪ ಅಂತ ಹೇಳಿದ್ರೆ ಹೋದ ವರ್ಷದ ವೀಡಿಯೋಸನ್ನು ಹಾಕ್ತಿರ್ತಾರೆ ಒಬ್ಬೊಬ್ಬರು. ಹೋದ ವರ್ಷ ಏನು ಮಾಡಿ ಹೊಳೆ ಮಳೆ ಅದನ್ನ ಹೇಳೋದು, ದೆರ್ ಇಸ್ ನೋ ಅಪ್ಗ್ರೇಡ್. ಅದರ ಸಲುವಾಗಿ ಎರಡು ಅದಾವೆ. ಅದಕ್ಕೆ ಇದನ್ನು ಹೇಳಲಿಕ್ಕೆ ನನಗೆ ಖುಷಿ ಅನ್ನಿಸ್ತೈತಿ. ವಿ ಆರ್ ಯೂಸಿಂಗ್ ದ 2 ಆ್ಯಪ್ಸ್. ಒನ್ ಈಸ್ ಅ ಟೀಚ್ಮೆಂಟ್ ಫಾರ್ ದ ಆನ್ಲೈನ್, ಸಾಯಿ ನಿಕೇತನ್ ಫಾರ್ ದ ಆಫ್ಲೈನ್. ನಿಮಗೆ ಆನ್ಲೈನ್ ಬೇಕಾಗಿತ್ತು ಆನ್ಲೈನ್ ನೋಡಿರಿ, ಆಫ್ಲೈನ್ ಬೇಕಾಗಿತ್ತು ಆಫ್ಲೈನ್ ನೋಡಿರಿ, ಎರಡೂ ಬೇಕಾಗಿತ್ತು ಅಂದರೆ ಎರಡೂ ನೋಡಿರಿ. ದೇರ್ ಫೋರ್ ಡೆಫಿನೆಟ್ಲಿ ದ ಸ್ಟೂಡೆಂಟ್ಸ್ ವಿಲ್ ಬಿ ಕಂಫರ್ಟೇಬಲ್. ದಿಸ್ ಇಸ್ ಆಲ್ ದ ಥಿಂಗ್ ಒನ್ ಥಿಂಗ್. ಈ ಆನ್ಲೈನ್ ಕ್ಲಾಸ್ಗಳನ್ನು ಕೆಲವೊಂದಿಷ್ಟು ಮಂದಿ ಮಾಡಂತ ಹೇಳಿದ್ದು ಡೆಫಿನೆಟ್ಲಿ ವಿ ಅಗ್ರಿ ವಿತ್ ದ್ಯಾಟ್ ಒನ್, ಬಿಕಾಸ್ ದ ಸ್ಟೂಡೆಂಟ್ಸ್ ಕ್ಯಾನ್ ಬಿ ಎಂಗೇಜ್ಡ್. ನಾವು ಕೆಲವೊಂದಿಷ್ಟು ನಿಯಮಗಳನ್ನು ಮಾಡೀವಿ. ಪಾಲಕರು ಸಹಿತ ದೇ ಹ್ಯಾವ್ ದ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ ಟು ಫಾಲೋ ದೀಸ್ ಆನ್ಲೈನ್ ಕ್ಲಾಸಸ್. ಸೊ ವಿ ಮೇಡ್ ದ ಯೂನಿಫಾರ್ಮ್ಸ್ ಕಂಪಲ್ಸರಿ. ವೈ? ಬಿಕಾಸ್ ದೇ ಶುಡ್ ಫೀಲ್ ದ ಸ್ಕೂಲ್ ಈಸ್ ಗೋಯಿಂಗ್ ಆನ್. ಮೊದಲು ಒಂದಿತ್ತು ಮನೆ ಮೊದಲ ಪಾಠಶಾಲೆ, ಈಗ ಹಾಗಾಗಿಲ್ಲ, ಮನೆ ಪಾಠಶಾಲೆ ಆಗೈತಿ. ಅಂದ್ರೆ ಮನೆ ಒಳಗನ ಸಹಿತ ಸ್ಕೂಲಿನ ಅಟ್ಮಾಸ್ಫಿಯರ್ ಡೆವಲಪ್ ಆಗಬೇಕಾಗಿತ್ತಂದ್ರೆ ಹೆಂಗು, ಅವರು ಯೂನಿಫಾರ್ಮ್ ಹಾಕ್ಕೊಂಡು ವಿಡಿಯೋಸ್ ಆನ್ ಇಡಬೇಕು. ನಾನು ಕೇಳ್ತೀನಿ, ಕೆಲವೊಂದಿಷ್ಟು ಹುಡುಗರು ಏನು ಮಾಡ್ತಾರೆ, ವಿಡಿಯೋ ಆಫ್ ಇಡ್ತಾರೆ. ಯು ಶುಡ್ ಟೆಲ್ ದೆಮ್ ಯು ಶುಡ್ ನಾಟ್ ಕೀಪ್ ದ ವಿಡಿಯೋ ಆಫ್. ನಮಗೆ ಹುಡುಗರು ಕಾಣ್ತಿರ್ಬೇಕು. ಎರಡನೇದ್ದು, ಕೆಲವೊಂದಿಷ್ಟು ಮಂದಿ ಮಾಡಿದ್ರೆ ಯೂನಿಫಾರ್ಮ್ ಹಾಕ್ಕೊಳ್ಳಂದ್ರೆ ಮೇಲ್ಗಡೆ ಶರ್ಟ್ ಒಂದು ಹಾಕೊಳ್ಳೋದು, ಕೆಳಗಡೆ ಬರಬೇಡ. ನೋ, ಫೀಲಿಂಗ್ಸ್ ಬರಬೇಕಾಗಿತ್ತಪ್ಪ ಅಂದ್ರೆ ದೇ ಶುಡ್ ವೇರ್ ದ ಯೂನಿಫಾರ್ಮ್ ಆ್ಯಂಡ್ ದೇ ಶುಡ್ ಸಿಟ್ ಆನ್ ದ ಟೇಬಲ್ ಅಥವಾ ನೆಲದ ಮ್ಯಾಗೆಲ್ಲ ಕುಂದಿರಲಿ. ಅದು ಬಿಟ್ಕೊಂಡು ಮಕ್ಕೊಂಡು ನೋಡೋದು ಇಂಥವೆಲ್ಲ ಮಾಡಿಸ್ಕೊಡಬೇಡ್ರಿ. ಥರ್ಡ್ ಪಾಯಿಂಟ್ ಈಸ್ ಅವ್ರ ಅಟೆಂಡೆನ್ಸ್ ನಮ್ಮಲ್ಲಿ ಮೂಡ್ತಿರ್ತೈತಿ. ಫೋರ್ತ್ ಪಾಯಿಂಟ್, ಚಾಟಿಂಗ್ ಆಫ್ ಇಟ್ಟಿರ್ತೀವಿ. ಯಾಕೆ? ಅನ್ನೆಸೆಸರಿ ಚಾಟ್ ಮಾಡ್ತಾರೆ ಕೆಲವೊಂದಿಷ್ಟು ಹುಡುಗರು. ಅನ್ನೆಸೆಸರಿ ಚಾಟ್ ಮಾಡಿದ ಕೂಡಲೇ ಇಟ್ ವಿಲ್ ಡಿಸ್ಟರ್ಬ್ ದ ಅದರ್ಸ್, ಬಿಕಾಸ್ ಅದು ಏನೇನಾದರೂ ಚಾಟಿಂಗ್ ಮಾಡ್ತಿರ್ತಾರೆ. ಫೋರ್ತ್ ಒನ್ ಈಸ್ ಮೈಕ್ ವಿಲ್ ಬಿ ಆಫ್. ವೈ? ಇದು ಆನ್ಲೈನ್ ಕ್ಲಾಸಸ್ ಇರೋದ್ರಿಂದ ಅವ್ರ ಮನೆಯೊಳಗೆ ಆಗತಕ್ಕಂಥ ಡಿಸ್ಟರ್ಬೆನ್ಸಸ್, ಒಬ್ಬೊಬ್ಬರ ಮನೆಯೊಳಗೆ ಟಿ ವಿ ಹೆಚ್ಚಿರ್ತಾರೆ, ಒಬ್ಬೊಬ್ಬರ ಮನೆಯೊಳಗೆ ಹುಡುಗ ಅಳ್ತಿರ್ತೈತಿ. ಆಲ್ ದ ಥಿಂಗ್ಸ್ ವಿಲ್ ಕಮ್ ಆನ್ ದ ಪಿಕ್ಚರ್. ದೇರ್ ಫೋರ್ ವಿ ಮ್ಯೂಟ್ ದ ಮೈಕ್ ಆಸ್ ವೆಲ್ ಆಸ್ ದ ಚಾಟಿಂಗ್ ಆಪ್ಷನ್. ಬಟ್ if they have any doubts, definitely they can clarify the doubts after the classes. We have the 10 minutes time for the discussion purpose. That time the mic will be on. That time they can take the decisions. They can discuss with the teachers what are the doubts they have. So this is what about the online. Third point, in ಬರೀ ಆನ್ಲೈನ್ ಕ್ಲಾಸಸ್ ಆಯಿತು, ಎಲ್ಲ ಆಯಿತು. ನೀವು ಆ್ಯಪ್ ಒಳಗೆ ನೋಡ್ಕೊಂತವ್ರಿ, ದೇರ್ ಈಸ್ ಅ ಅಸೈನ್ಮೆಂಟ್, ಕ್ಲಾಸ್ ವರ್ಕ್, ಟೆಸ್ಟ್, ನೋಟಿಸ್ ಬೋರ್ಡ್. ನೋಟಿಸ್ ಬೋರ್ಡ್ ಅಂದ್ರೆ ಈಗ ನಾವು ಹೆಂಗೆ ನೋಟಿಸ್ ಬೋರ್ಡ್ ಹಚ್ತೀವಲ್ಲ ಸ್ಕೂಲ್, ಹಂಗೆ ನೋಟಿಸ್ ಬೋರ್ಡ್ ಐತಿ. ಟೈಮ್ ಟೇಬಲ್ ಅದ್ರಾಗ ಹೋದ್ರಿಂದ ನಿಮ್ಗೆ ಟೈಮ್ ಟೇಬಲ್ ಸಿಗ್ತೈತಿ. ಅಸೈನ್ಮೆಂಟ್ಸ್ ಕಳಿಸಿರ್ತೀವಿ. ಇನ್ನು ಮೇಲಿಂದ ಪ್ರತಿ ವಾರ ಅವ್ರಿಗೆ ರೈಟಿಂಗ್ ಟೆಸ್ಟ್ ಇರ್ತೈತಿ. ನೆನಪಿಡ್ರಿ, ಮಾಕ್ ಟೆಸ್ಟ್ಗಳು ಬೇರೆ. ಮಾಕ್ ಟೆಸ್ಟ್ ಅಂದ್ರೆ ಟಿಕ್ ಮಾಡೋದು. ಇವ್ರಿಗೆ ಬರೆಯೋದನ್ನು ಕಲ್ಲು ಮರೆತಿಗಿರ್ತಾರೆ ಅನ್ನೋದೊಂದು ನಮ್ಮದೊಂದು ಟೆನ್ಷನ್. ಅದರ ಸಲುವಾಗಿ ಪ್ರತಿ ವಾರ we will conduct the examinations. They should write on a paper, and after 1 month, after the completion of all the papers, so every month you should submit papers to the teachers. They will evaluate. Money sanetpa andre tandu kottogri, otherwise you can post it. Definitely we will get the result. This is only to make the students to work hard. ಏನಾಗ್ತೈತಿ, ಒಂದು ಕಡೆ ಹೇಳ್ಯಾರ, ಒಂದು ದೇಶವನ್ನು ನಾಶ ಮಾಡಬೇಕಾಗಿದ್ದರೆ ಅಲ್ಲಿಯ ಶಿಕ್ಷಣ ವ್ಯವಸ್ಥೆಯನ್ನು ಹಾಳು ಮಾಡಬೇಕಾದ್ರೆ, ಇಫ್ ಯು ವಾಂಟ್ ಟು ಕೊಲ್ಯಾಪ್ಸ್ ದ ಒನ್ ನೇಷನ್, ಜಸ್ಟ್ ಕೊಲ್ಯಾಪ್ಸ್ ದ ಎಜುಕೇಷನಲ್ ಸಿಸ್ಟಮ್. ಅದಕ್ಕೆ ಇಷ್ಟೊಂದು ಎಜುಕೇಷನಿಗೆ ಮಹತ್ವ ಐತೆ ಅಂದಮ್ಯಾಗ ನಾವು ಏನಾದರೂ ಇವ್ರು ಬರೆಯೋದನ್ನು ಬಿಟ್ರಪ್ಪ ಅಂತೇಳಿದ್ರೆ ಅಂದ್ರೆ ಅದಕ್ಕೆ ನಾವು ಪೇಪರ್ ಇಟ್ಟಿವಿ. ನೀವು ಹುಡುಗರಿಗೆ ಇನ್ಸಿಸ್ಟ್ ಮಾಡಬೇಕು, ಮುಂದೆ ಕುಂದ್ರಿಸಿ ಪೇಪರ್ ಬರೆಸಬೇಕು, ಏನೂ ನೋಡ್ಕೋಬೇಡ ಅಂತ ಹೇಳಬೇಕು. ನಿಮ್ಮದು ಪಾರ್ಟ್ ಭಾಳ ಐತೆ. ಯಾಕಂದ್ರೆ ನಾವು ಬೇರೆ ಕಡೆ ಇದ್ದೀವಿ, ಅವರ ಬೇರೆ ಕಡೆ ಇದ್ದಾರೆ. ಯು ಆರ್ ದೇರ್ ಟು ಮಾನಿಟರ್ ದ ಸ್ಟೂಡೆಂಟ್ಸ್, ಯು ಆರ್ ದೇರ್ ಟು ಮಾನಿಟರ್ ಯುವರ್ ಕಿಡ್ಸ್. ಪ್ಲೀಸ್ ವರ್ಕ್, ಪ್ಲೀಸ್ ಬಿ ಸಿನ್ಸಿಯರ್. ಅವ್ರು ಕೂಡ ಒಂದು ಸ್ವಲ್ಪ ಹೇಳ್ರಿ, ನೋಡಿ ಬರೀಬೇಡ, ಏನು ಕೊಟ್ಟಾರ ನಿನಗೆ ಕಡಿಮೆ ಮಾರ್ಕ್ಸ್ ಬೀಳ್ಕರೆ ನಿನಗೆ ಏನು ಬರ್ತೈತೆ ಅನ್ನೋದು ಅವ್ರಿಗೆ ಗೊತ್ತಾಗಲಿ. ಸೊ ದಟ್ ದೇ ವಿಲ್ ಇಂಪ್ರೂವ್. ಏನು ನಿನಗೆ ಮಾಡಬೇಕು ಅನ್ನೋದು ಗೊತ್ತಾಕೈತಿ, ಇಂಥದ್ದೊಂದನ್ನು ಮಾಡಬೇಕು. 5ನೇ ಪಾಯಿಂಟ್ ಹೇಳಬೇಕಾಗಿತ್ತಂದ್ರೆ ಇಷ್ಟೆಲ್ಲನೂ ಮಾಡಬೇಕಾಗಿತ್ತಂತ ಹೇಳಿದ್ರೆ ಮೊದಲೆಲ್ಲ ಭಾಳ ಸರಳ ಇತ್ತು. ಹುಡುಗರು ಬರ್ತಿದ್ರು, ಟೀಚಿಂಗ್ ಮಾಡ್ತಿದ್ರು, ಇವರು ಹೋಗ್ತಿದ್ರು. ಬಟ್ ನಾವು ದ ಥಿಂಗ್ಸ್ ಆರ್ ನಾಟ್ ಸೋ ಈಸಿ. ಏನು ವ್ಯವಸ್ಥೆ ಇತ್ತು ಅದ ಐತಿ. ಯಾಕಂದರೆ ಟೀಚಿಂಗ್ ಮಾಡಬೇಕಾದ್ರೆ ಅದೇ ಬಿಲ್ಡಿಂಗ್ ಬೇಕು, ಇದಕ್ಕೇನು ಖರ್ಚು ಅದೇ ಇರ್ತೈತಿ. ಎರಡನೇದ್ದು, ಆನ್ಲೈನ್ ಇರಲಿ ಆಫ್ಲೈನ್ ಇರಲಿ ಅಥವಾ ರೆಗ್ಯುಲರ್ ಕ್ಲಾಸಸ್ ಇರಲಿ, ಅವರ ಟೀಚರ್ಸ್ ಬೇಕು. ಎಲ್ಲ ಟೀಚರ್ಸ್ಗಳದಾರ. ಇಷ್ಟ ಆಗಿದ್ದರೆ ನಮಗೆ ಸಮಸ್ಯೆ ಆಗಿರ್ತಿದ್ದಿಲ್ಲ. ಈಗ ಆನ್ಲೈನ್ ಕ್ಲಾಸಸ್ ಬಂದ ಕೂಡಲೇ ಅಡಿಷ್ನಲ್ ಎಕ್ಸ್ಪೆಂಡಿಚರ್ಸ್ ಭಾಳ ಆಗಿಬಿಡ್ತು. ಭಾಳಷ್ಟು ಮಂದಿ ತಿಳ್ಕೊಂಡು ಅವ್ರು ಆನ್ಲೈನ್ ಕ್ಲಾಸಸ್ ಮಾಡೋದ್ರಿಂದ ಎಜುಕೇಷನಲ್ ಸಿಸ್ಟಮ್ಗಳಿಗೆ ರೊಕ್ಕ ಉಳಿದೈತೆ ಅಂತೇಳಿ
ಟು ಬಿ ವೆರಿ ಆನೆಸ್ಟ್ ಐ ಟೆಲ್ ಯು. ಸೊ ದೆರ್ ಈಸ್ ಅ 20% ಆಫ್ ಮೋರ್ ಎಕ್ಸ್ಪೆನ್ಸ್ ಕಂಪೇರ್ ವಿತ್ ದ ರೆಗ್ಯುಲರ್. ಹೆಂಗೆ ಹೇಳ್ಬಿಡ್ತೀನಿ, ಈಗ ನಮ್ಮಲ್ಲಿ CBSE 12 ಕ್ಲಾಸಸ್ ನಡೀತಾವೆ, ಸ್ಟೇಟ್ ಇಂಗ್ಲೀಷ್ ಮೀಡಿಯಮ್ 10 ಕ್ಲಾಸಸ್ ನಡೀತಾವೆ, 6 ಕ್ಲಾಸಸ್ ಅಟ್ ಎ ಟೈಮ್ 27 ಕ್ಲಾಸಸ್ ನಡೀತಾವೆ. ಇಂಥವು 6 ಪೀರಿಯಡ್ ಅಂದ್ರೆ ಎವ್ರಿ ಡೇ 126 ಇಂಟು 5 ನಡೀತಪ್ಪ ಅಂತೇಳಿದ್ರೆ 130 ಕ್ಲಾಸಸ್ ನಡಿಬೇಕು. 26 ಕ್ಲಾಸಸ್ ಅಟ್ ಎ ಟೈಮ್ ನಡಿಬೇಕಾಗಿತ್ತಪ್ಪ ಅಂತೇಳಿದ್ರೆ ಸಿಗ್ನಲ್ಸ್ ಭಾಳ ಸ್ಟ್ರಾಂಗ್ ಇರಬೇಕು. ಅದಕ್ಕೆ ವೈಫೈ ಸಿಸ್ಟಮ್ ನೀವು in each and every corner you will find the boosters. We have 28 to 29 boosters in that building. ಅದರದ ಎಕ್ಸ್ಪೆನ್ಸ್ ಬೇರೆ. ಎರಡನೇದು ನೀವು ರಿಕಾರ್ಡೆಡ್ ಬೇಕಂದ ಕೂಡಲೇ ಎಲ್ಲನೂ ರಿಕಾರ್ಡಿಂಗ್ ಮಾಡ್ಕೊಳ್ಳೋಕೆ ಅಡಿಷ್ನಲ್ ಕ್ಯಾಮ್ರಾಸ್ ವಿ ರಿಕ್ವೈರ್, 28 ಕ್ಯಾಮ್ರಾಸ್ ವಿ ರಿಕ್ವೈರ್. ಇನ್ಸ್ಟ್ರೂಮೆಂಟ್ಸ್ ತರಬೇಕು. 120-30 ವಿಡಿಯೋಸ್ಗಳನ್ನು ಡೈಲಿ ಅಪ್ಲೋಡ್ ಮಾಡಬೇಕಾಗಿತ್ತಪ್ಪ ಅಂದರೆ ವಿ ಹ್ಯಾವ್ ಅಡಿಷ್ನಲ್ ಸ್ಟಾಫ್ ಮೆಂಬರ್ಸ್. ಯಾಕಂದ್ರೆ ಅದು ಅಪ್ಲೋಡ್ ಆಗಬೇಕಾಗಿತ್ತಂದ್ರೆ ಇಟ್ ಟೇಕ್ಸ್ 1 video will take 20 to 25 minutes. You just imagine 130 videos should be uploaded. For that we require number of computers, number of staff members to upload this one. ಕೆಲಸನ ಭಾಳ ಆಗಿಬಿಡ್ತೈತಿ. ಇಷ್ಟೆಲ್ಲ ಮಾಡಿದ ಮೇಲೆ ಸ್ಟಾಫ್ ರಿಕ್ವೈರ್ಮೆಂಟ್ ಜಾಸ್ತಿ ಆಯಿತು. ವಿ ಹ್ಯಾವ್ ಅಪಾಯಿಂಟೆಡ್ 28 ಸ್ಟಾಫ್ ಮೆಂಬರ್ಸ್, 28 ಸ್ಟಾಫ್ ಮೆಂಬರ್ಸ್ಗಳನ್ನು ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ವಿ. ಎಲ್ಲ ಇದರೊಳಗೆ ಭಾಳಷ್ಟು ಮಂದಿಗೆ ಪೇಮೆಂಟನ್ನು ಕೊಡಲಿಲ್ಲ. ಬಟ್ ಇಲ್ಲಿವರೆಗೆ ನಾನು ಯಾವುದೇ ಟೀಚರ್ಗಳಿಗೆ ಪೇಮೆಂಟನ್ನು ಕಟ್ ಮಾಡಿಲ್ಲ. ಎಲ್ಲರಿಗೂ ಇಲ್ಲಿವರೆಗೆ ನಾವು ಪೇಮೆಂಟನ್ನು ಕೊಟ್ಕೋತ ಬಂದ್ವಿ. ಯಾವ ಸ್ಟಾಫನ್ನು ತೆಗಿಲಿಲ್ಲ. ಅಫ್ಕೋರ್ಸ್ ತೆಗಿತೀವಿ. ಯಾರು ನಮ್ಮಲ್ಲಿ ತಿಂಗಳಿಗೊಂದು ಅವ್ರದ್ದು ಒಂದು ಇಂಟರ್ವ್ಯೂ ಇರ್ತೈತಿ. ಏನಪ್ಪ ಅಂದ್ರೆ ಅವ್ರ ಫೀಡ್ಬ್ಯಾಕ್ ನೋಡ್ತೀವಿ, ಅವ್ರ ಪರ್ಫಾರ್ಮೆನ್ಸ್ ಚಾರ್ಟ್ ಅಂತ ಇರ್ತೈತಿ. ಚಲೋ ಮಾಡಾಕತ್ತಾರಲ್ಲೋ, ಕಂಪ್ಲೇಂಟ್ಸ್ ಅದಾವೇನು ಏನು ಎಲ್ಲ ನೋಡ್ತೀವಿ. ಅವ್ರ ಎಫಿಷಿಯನ್ಸಿ ನೋಡ್ತೀವಿ. ಅವ್ರು ಇದ್ರಂದ್ರೆ ಇಟ್ಕೋತೀವಿ. ಇರಲಿಲ್ಲಪ್ಪ ಅಂತೇಳಿದ್ರೆ 1 ವರ್ಷ ನೋಟಿಸ್ ಪೀರಿಯಡ್ ಕೊಡ್ತೀವಿ, 1 ಮಂತ್ ನೀವು ಇಂಪ್ರೂವ್ಮೆಂಟ್ ಆಗ್ರಿ ಅಂತೇಳಿ. ಈಗ ಆಗಲಿಲ್ಲ ನಾವು ತೆಗಿತೀವಿ. ನೆನಪಿಟ್ಟುಕೊಳ್ರಿ, ಒಬ್ಬ ಮನುಷ್ಯನನ್ನು ಖುಷಿಪಡಿಸಲಿಕ್ಕೆ ನಮಗೆ ವ್ಯವಸ್ಥೆಯನ್ನು ಹಾಳು ಮಾಡುವಂಥ ಮನಸ್ಸಿಲ್ಲ. ಅವರ ಸಂಬಂಧಿಕರೇ ಇರಲಿ, ಯಾರೇ ಇರುವಾಗ. ನಮ್ಮಲ್ಲಿ ಇನ್ನೊಂದು ಹೇಳ್ತೀನಿ, ನಮ್ಮ ಸಂಸ್ಥೆ ಒಳಗೆ ನಮ್ಮ ಸಂಬಂಧಿಕರು ಒಬ್ಬರು ಕೆಲಸ ಮಾಡೋದಿಲ್ಲ. ಯಾಕಂದ್ರೆ ಕರ್ತವ್ಯದಲ್ಲಿ ಕರುಣೆಗೆ ಅವಕಾಶವಿಲ್ಲ. ಸಂಬಂಧಿಕರು ಬಂದರೆ ಏನಾರ ಒಂದು ಸ್ವಲ್ಪ ನನ್ನಿಂದ ಲೋಪದೋಷಗಳಾಗ್ಬೋದು ಅಂತ ತಿಳ್ಕೊಂಡು ಒಬ್ಬರು ಸಂಬಂಧಿಕರು 280 ಮಂದಿ ಒಳಗೆ ಒಬ್ಬರು ಸಂಬಂಧಿಕರಿಲ್ಲ. ಇನ್ನು ಈ ಒಬ್ಬೊಬ್ಬರು ಸ್ಟಾಫ್ ತೆಗೆದವ್ರು ಏನಪ್ಪ ಅಂದ್ರೆ ಎದಕ್ಕೆ ತೆಗೆದಿರ್ತೀವಪ್ಪ ಅಂದ್ರೆ ಅವ್ರ ಪರ್ಫಾರ್ಮೆನ್ಸ್ ಸರಿ ಇರೋದಿಲ್ಲ. ಮೊದಲಿತ್ತದು ಎಲ್ಲರೂ ಕರ್ಕೊಂಡು ಹೋಗ್ತಿದ್ವಿ. ಲಾಸ್ಟ್ ಇಯರ್ ಹಿಡ್ಕೊಂಡು ಎಂದ ಕರೋನಾ ಆಯ್ತಲ್ಲ, ಆವಾಗ ನಮಗೂ ಕೆಲವೊಂದಿಷ್ಟು ಪಾಠಗಳನ್ನು ಕಲಿತೀವಿ. ನಾವು ತಿಳ್ಕೊಂಡದ್ದು ತಪ್ಪೈತೆ ಅಂತ ಗೊತ್ತಾಯಿತು. ನಾವು ಯಾರನ್ನ ಸುಮ್ಮನೆ ಇರಲಿಪ್ಪ ಏನಪ್ಪ ಅವ್ರ ಹೊಟ್ಟೆ ಮೇಲೆ ಬಡಿಬಾರ್ದಕ್ಕೆ ಅವರಿಂದ ಲುಕ್ಷಣ ಆಗೈತಿ, ಕರೆ ಏನೂ ಉಪಯೋಗ ಆಗವಲ್ತಾತು. ಅಂಥವ್ರನ್ನ ಸ್ವಲ್ಪ ಸರಿಸ್ಕೊತ ಬಂದಿವಿ. ಈಗ ಬಂದಿರತಕ್ಕಂಥ ಸ್ಟಾಫ್ ಮೆಂಬರ್ಸ್ 28 ಮೆಂಬರ್ಸ್ ವಂಡರ್ಫುಲ್, ಎಕ್ಸ್ಟ್ರಾರ್ಡಿನರಿ. ಯಾರು ಹಳಿ ಮೆಂಬರ್ಸ್ ಇದ್ರಲ್ಲ ಅವರು ಒಳ್ಳೆಯವರು ಅದರ, ಫಸ್ಟ್ ಕ್ಲಾಸ್ ಇದ್ದವ್ರನ್ನ ಇಟ್ಕೊಂಡಿವಿ. ಒಂದನೇನೆ ಬಿಡ್ರಿ, ಕ್ವಾಲಿಟಿ ಇಸ್ ದ ಕ್ರೈಟೇರಿಯಾ. ಇನ್ನು ಸಾಯಿ ನಿಕೇತನ್ ಯಾರು ಕೆಲಸ ಮಾಡ್ತಾರೋ ಅಷ್ಟೇ ಉಳಿದಿರ್ತಾರೆ. ಇಷ್ಟೆಲ್ಲ ನಾನು ಹೇಳಾಕತ್ತೀನಿ ಅಂದ ಕೂಡಲೇ ಎಕ್ಸ್ಪೆಂಡಿಚರ್ಸ್ ಭಾಳಷ್ಟು ಜಾಸ್ತಿ ಆಯಿತು. ಎಕ್ಸ್ಪೆಂಡಿಚರ್ಸ್ ಇಷ್ಟು ಜಾಸ್ತಿ ಆಗೈತಪ್ಪ ಅಂತೇಳಿದ್ರೆ ದ ಓನ್ಲಿ ಸೋರ್ಸ್ ಈಸ್ ದಟ್ ಈಸ್ ವಿ ಹ್ಯಾವ್ ಟು ಹೈಕ್ ದ ಫೀಸ್. 2 ವರ್ಷದ ಹಿಂದ್ಗಡೆ ನಾವು ಫೀಸನ್ನು ಹೆಚ್ಚು ಮಾಡಬೇಕಾಗಿತ್ತು. ಕರೋನಾ ಬಂತು, ಮಾಡಲಿಲ್ಲ. ಈ ವರ್ಷ ಹೆಚ್ಚು ಮಾಡಬೇಕಾಗಿತ್ತು. ಎಲ್ಲ ಕಡೆ ಹೆಚ್ಚು ಮಾಡಿದ್ರು, ಹೆಚ್ಚು ಮಾಡಬೇಕಾಗಿತ್ತು. ನಿಮಗೆ ಖುಷಿಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ನಾನು ಈ ವರ್ಷವೂ ಸಹಿತ ಫೀಸನ್ನು ಹೆಚ್ಚು ಮಾಡಲಿಕ್ಕೆ ಹೋಗಲಿಲ್ಲ. ನನಗೆ ಬಂದು ಕೇಳಿದ್ರೆ ನಮ್ಮ ಫೈನಾನ್ಸದ ನಮ್ಮದು CA ಸರ್ ಈ ರೀತಿ ಆತಪ್ಪ ಅಂದ್ರೆ ಸಮಸ್ಯೆ ಆಗ್ತೈತೆ ರೀ, ನೀವು ಎಲ್ಲನೂ ಎಕ್ಸ್ಪೆಂಡಿಚರ್ಸ್ ಭಾಳ ಮಾಡಾಕತ್ತೀರಿ. ನಾ ಹೇಳಿದೆ, ಇನ್ನೂ 50-60 ವರ್ಷ ಬದುಕ್ತೀವಿ, ಇದೇ ವರ್ಷ ಮುಟ್ಸೋದೈತೇನು, ಮುಂದಗಡೆ ಇರ್ತೈತಿ ಜೀವನದೊಳಗೆ. ಇನ್ನಷ್ಟು ದುಡಿಯೋನು, ಇನ್ನಷ್ಟು ಮಾಡೋನು. ಈ ಸದ್ಯದ ಪರಿಸ್ಥಿತಿ ಒಳಗೆ ಪೇರೆಂಟ್ಸ್ ಆರ್ ಸಮವಾಟ್ ಇನ್ ವಾಟ್ ಫೈನಾನ್ಷಿಯಲ್ ಕ್ರೈಸಿಸ್. ಎಲ್ಲರದು ಒಂದೇ ಥರ ಇಲ್ಲ. ಒಂದು 60-70% ಮಂದಿ ಚಲೋ ಇರೋದು, ಅಟ್ಲೀಸ್ಟ್ 30% ಮಂದಿಗೆರ ಫೈನಾನ್ಷಿಯಲ್ ಕ್ರೈಸಿಸ್ ಅದಾವ. ಅದಕ್ಕೆ ಏನು ಬೇಡ ಅಂತ ತಿಳ್ಕೊಂಡು ಫೀಸನ್ನು ಸಹಿತ ಹೆಚ್ಚು ಮಾಡಿಲ್ಲ. ಕ್ವಾಲಿಟಿ ಒಳಗೆ ಮತ್ತಷ್ಟು ಇಂಪ್ರೂವ್ಮೆಂಟ್ ಮಾಡೀವಿ. ನಾನು ಹೇಳಕತ್ತಿದ್ದೆಲ್ಲ ಸ್ಕೂಲ್ ವಿಡಿಯೋಸ್ ರೀ. ಇನ್ನು ಕಾಲೇಜಿಗೆ ಬಂದ್ರಂಕರು ಅಲ್ಲಿ ವಿ ಹ್ಯಾವ್ ಅಪ್ಗ್ರೇಡೆಡ್ ಪೆನ್ ಟೆಕ್ನಾಲಜಿ ನಿಮಗೂ ಮಾಡ್ಬೋದಾಗಿತ್ತು. ಬಟ್ ಈ ಹುಡುಗರಿಗೆ ದೇ ಆರ್ ಅನ್ಏಬಲ್ ಟು ಅಂಡರ್ಸ್ಟ್ಯಾಂಡ್ ಪೆನ್ ಟೆಕ್ನಾಲಜಿ. ಬಿಕಾಸ್ ಅಲ್ಲಿ ಅಂಕರು ಏನು ಬರೀತಿರ್ತೀರಿ, ಮೊಬೈಲ್ನಾಗ ಮೂಡ್ತಿರ್ತೈತೆ, ಅವ್ರು ಅಲ್ಲಿ ಬರಿಬೋದು. ಆ ಪೆನ್ ಟೆಕ್ನಾಲಜಿ ಹಿಡ್ಕೊಂಡು ಮಾಡ್ತಿರ್ತೀವಿ. ಅಲ್ಲಿ ಒಂದೊಂದು ಡಿವೈಸಿಗೆ 1,80,000 ರೂಪಾಯಿ. ಅಂಥವು 8 ಡಿವೈಸ್ಗಳನ್ನು ಅಲ್ಲೇ ತೊಗೊಂಡಿವಿ ನಾವು. ಇದನ್ನು ಹೇಳಬೇಕಾಗಿತ್ತಂದ್ರೆ ಈ ಟೆರಿಟರಿ ಒಳಗೆ ಯಾರೂ ಪೆನ್ ಟೆಕ್ನಾಲಜಿ ಯೂಸ್ ಮಾಡೋದಿಲ್ಲ. ಇದ್ರ ಮಾಡೋರು ಯಾರಪ್ಪ ಅಂತ ಹೇಳಿದ್ರೆ ಅಲ್ಲೇನ ಆಕಾಶ ದೊಡ್ಡ ಏನು ಇನ್ಸ್ಟಿಟ್ಯೂಷನ್ಸ್ ಅದಾವ ಅದನ್ನು ಮಾಡೋದನ್ನು ಮುದೋಳ ಮಾಡತ್ತೀವಿ. ಮತ್ತು ಅದನ್ನು ಡೆಲ್ಲಿ MTC ಪಬ್ಲಿಕೇಶನ್ಸ್ದವ್ರು ಕೂಡ ಮಟೀರಿಯಲ್ ಟ್ಯಾಗಪ್ ಹಿಡ್ಕೊಂಡು ಮಾಡತ್ತೀವಿ. ಅಲ್ಲೂ ಸಹಿತ ದೇರ್ ಈಸ್ ಅ ಲಾಟ್ ಆಫ್ ಎಕ್ಸ್ಪೆಂಡಿಚರ್.
Still then what we are doing, we don't bother about that one because there are so many days are there to improve. ಮುಂದುಗಡೆ ಇರ್ತೈತಿ. ಫಸ್ಟ್ ವಿ ಗೋ ವಿತ್ ದ ಸಿಚುವೇಶನ್. ಪಾಪ ಜನರು ಕೂಡ ಹೋಗೋಣ ಅಂತ ತಿಳ್ಕೊಂಡು ಹೊಟ್ಟಿವಿ. ಸೊ ಇದಿಷ್ಟು ನಾನು ಇವತ್ತು ಮಾತಾಡಬೇಕಾಗಿರ್ತಕ್ಕಂಥ ವಿಷಯಗಳು. ಇನ್ನು ಇನ್ನೊಂದು ಲಾಸ್ಟ್ ಹೇಳಬೇಕಾಗಿತ್ತಪ್ಪ ಅಂದ್ರೆ ಫೈನಲಿ ನಿಮಗೊಂದು ಮಾಡೋಕೆ ವಿದ್ಯಾರ್ಥಿಗಳು ಯಾರ್ಯಾರು ಬಂದು ಎನ್ರೋಲ್ ಮಾಡಿರ್ತೀರಿ ಹೆಸರು, ಅವ್ರು ಬಂದು ಬುಕ್ಸ್ಗಳನ್ನು, ನೋಟ್ಬುಕ್ಸ್ಗಳನ್ನು ಎಲ್ಲವನ್ನು ಒಯ್ಯಬೇಕು. ಯಾಕಂದರೆ ಅಡ್ಮಿಷನ್ ಮಾಡಿದ ಕೂಡಲೇ ಪ್ರೊಸೀಜರ್ ಇರ್ತದೆ ರೀ. ನೀವು ಅಡ್ಮಿಷನ್ ಮಾಡಿದ ಕೂಡಲೇ ನಾವು ಆರ್ಡರ್ ಕೊಡ್ತೀವಿ. ಆರ್ಡರ್ ಕೊಟ್ಟು 15 days ಒಳಗೆ ಅದು ಹೆಚ್ಚು ಕಡಿಮೆ ನಮಗೆ ಬಂದು ಮುಟ್ತಿರ್ತೈತಿ. ಕೆಲವೊಂದಿಷ್ಟು ಮಂದಿ ನೀವು ಬಂದಿರಲಿಲ್ಲಪ್ಪ ಅಂತೇಳಿದ್ರೆ ಅರ್ಥ ಹಿಂಗಾಗ್ಬೋದಲ್ಲ, ನಿಮಗೆ ಟ್ರಾನ್ಸ್ಫರ್ ಆಗಿರ್ಬೋದು, ಬೇರೆ ಕಡೆ ಟ್ರಾನ್ಸ್ಫರ್ ಆಗಿರ್ಬೋದು, ಒಂದಿಷ್ಟು ಮಂದಿ ಸ್ಕೂಲ್ ಚೇಂಜ್ ಮಾಡಿರ್ಬೋದು, ಏನೇನಾದರೂ ಕಾರಣಗಳಿರ್ಬೋದು, ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೆ ನೀವು ಬಂದು ನೀವು ಹೇಳಬೇಕು, ಬಂದು ನಿಮ್ಮ ಹುಡುಗಂದು ಏನಾಗೈತೆ ಅಂತೇಳಿ. ಅದರ್ವೈಸ್ ನಾವೇನಂದ್ರೆ ಪ್ರತಿಯೊಬ್ಬ ಹುಡುಗನಿಂದ ಒಂದು ಆ್ಯಪ್ನಿಂದ $1,000 ಖರ್ಚೈತಿ. ನೀವು ಏನೂ ಇನ್ಫಾರ್ಮೇಷನ್ ಕೊಡಲಿಲ್ಲಪ್ಪ ಅಂದ್ರೆ ಅನ್ನೆಸೆಸರಿಲಿಗೆ ನಾವು ಬಿಯಾನಿ ಟೆಕ್ನಾಲಜೀಸ್ ಅಂತ ಒಂದು ಕಂಪ್ನಿ ಐತಿ, ಆ ಕಂಪ್ನಿಗೆ $1,000 ಕಟ್ಟಬೇಕಾಗಿರ್ತೈತಿ. ಅದಕ್ಕೆ ಏನೈತೆ ಅನ್ನೋದು ಇನ್ಫಾರ್ಮೇಷನನ್ನು ತಂದು ಹೇಳಬೇಕು. ನೀವು ಬಂದಿಲ್ಲ ಅಂದ್ರೆ ಅರ್ಥ ಏನಾಗ್ತೈತಿ, ನೀವು ಮೋಸ್ಟ್ ಪ್ರಾಬಬ್ಲಿ ಟ್ರಾನ್ಸ್ಫರ್. ಎಲ್ಲರದು 4 ಹುಡುಗರುಗಳನ್ನು ನೆನಪಿಡಲಿಕ್ಕೆ ಆಗೋದಿಲ್ಲ. ನಮ್ದು ಗೊತ್ತಾಗಲಿಲ್ಲೇನ್ರಿ, ನಮ್ಮ ಹೆಸರು ಹೆಂಗೆ ರೀ, ನಿಮ್ದು ಆನ್ಲೈನ್ ಬರುವಲ್ತ್ರಿ, ಹಾಗೆಲ್ಲ ಹೇಳಬಾರ್ದು. ನೀವು ವ್ಯವಸ್ಥೆ ಕೂಡ ಮಾತಾಡ್ರಿ, ಹಂಗೆ ಮಾತಾಡ್ಬಾರ್ದು. ಏನು ರೀ ನಮಗೇನು ಗೊತ್ತಾಗಲಿಲ್ಲ ರೀ, ನೀವು ತಿಳಿಸ್ಬೇಕಲ್ರಿ, ಹಾಗಲ್ಲ. ನಿಮ್ಮದು ಅಷ್ಟೇ ಕರ್ತವ್ಯ ಐತಿ. ಆನ್ಲೈನ್ ಕ್ಲಾಸಸ್ ಬರುವಲ್ತಪ್ಪ ಅಂತೇಳಿದ್ರೆ ನೀವು ಸಹಿತ ಬಂದು ಭೇಟಿ ಆಗಬೇಕು. ಏನೈತಿ ಏನಿಲ್ಲ ಕೇಳ್ಕೊಂಡು ಪರಿಹಾರ ಮಾಡಬೇಕು. ನೆನಪಿಡ್ರಿ, ನಿಮಗೆ ನಿಮ್ಮವರಷ್ಟೇ 1-2 ಮಕ್ಕಳು, ಬಟ್ ನಾವು ನೋಡಬೇಕಾಗಿದ್ದು 4,000 ಮಕ್ಕಳದ ಮಾಹಿತಿಯನ್ನು ನಾವು ಇಡಬೇಕಾಗ್ತೈತಿ. ಪ್ಲೀಸ್ ಥಿಂಕ್ ಅಬೌಟ್ ದ ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್. ಇಷ್ಟೆಲ್ಲ ಇದ್ದಾಗ ಸಹಿತ ಸಾಯಿ ನಿಕೇತನ್ ಒಂದು ವಂಡರ್ಫುಲ್ ವ್ಯವಸ್ಥೆ ಕೂಡ ಹೊಂಟು ಬಿಟ್ಟೈತಿ. ಅದಕ್ಕೆ ಹೇಳ್ತಿರ್ತೇನೆ, ಎವ್ರಿ ಟೈಮ್ ಐ ಸೇ ದ ಸಿಸ್ಟಮ್ ಶುಡ್ ರನ್, ವಿ ಶುಡ್ ನಾಟ್. ಈಗಂತೂ ನನಗೆ ಇಷ್ಟೊಂದು ಖುಷಿ ಹೇಳ್ತೈತಿ, ಕರೋನಾ ಆದಮೇಲೆ ಇನ್ನೂ ಅಷ್ಟು ಸಾಯಿ ನಿಕೇತನ್ ಸ್ಟ್ರಾಂಗ್ ಆಯಿತು. ನಾನು ಅದು ಹೇಳ್ತಿದ್ದೆ, ಅಕಸ್ಮಾತ್ ಎಕ್ಸಾಮಿನೇಷನ್ ನಡೆದಿತ್ತು ಬಂದ್ರೆ, ಇಫ್ ದ ಎಕ್ಸಾಮಿನೇಷನ್ಸ್ ವರ್ ಕಂಡಕ್ಟೆಡ್, it would be different. What the Sai Niketan, what the miracle Sai Niketan can do in 3 months, ಅದನ್ನು ಡಿಸೈಡ್ ಮಾಡಿಬಿಟ್ಟಿದ್ದೀರಿ. 3 ತಿಂಗಳೊಳಗೆ ಬೆಳಗ್ಗೆ 6 ಗಂಟೆಯಿಂದ ಸ್ಟಾರ್ಟ್ ಆಗಿದ್ದು 7 ಗಂಟೆ ಮಟ್ಟ ನಮ್ಮ ಟೀಚರ್ಸ್ಗಳು ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿದ್ರು. ಇವನ್ 7 ಗಂಟೆ ನಂತರ ರಾತ್ರಿ 11-12 ಮಟ್ಟ ಮಟೀರಿಯಲ್ಸ್ ರೆಡಿ ಮಾಡಿದ್ದು ಏನೋ ಇತ್ತು. ನಾನು ಅದಕ್ಕೆ ಒಂದು ಹೇಳ್ತಿದ್ದರೆ, ಪರೀಕ್ಷೆಗಳು ನಡೆಯಬೇಕಾಗಿತ್ತು. ನಮ್ಮ ದುರ್ದೈವ ಪರೀಕ್ಷೆ ನಡೆಯಲಿಲ್ಲ. ಯಾಕಂತೇಳಿದ್ರೆ ಏನು 3 ತಿಂಗಳದೊಳಗೂ ಏನು ಮಾಡೋಕ್ಕೆ ಸಾಧ್ಯ ಐತೆ ಅನ್ನೋದು ಮಾಡಿ ತೋರಿಸ್ಬೇಕಂತ ತಿಳ್ಕೊಂಡು ಹಗಲು ರಾತ್ರಿಗಳನ್ನು ಏಕೆ ಮಾಡಿದ್ವಿ. ಬಟ್ ನಡೀಲಿಲ್ಲ. ಬಟ್ ಅದೇನಾಗೋದಿಲ್ಲ. ಮತ್ತು ನೆಕ್ಸ್ಟ್ ಮುಂದಿನ ವರ್ಷ ಐತಿ, ಪ್ರಯತ್ನಗಳನ್ನು ಮಾಡ್ತೀವಿ, ಒಳ್ಳೆಯದನ್ನು ಹುಡುಗರಿಗೆ ಕೊಡಬೇಕಂತ ವಿಚಾರ. ಅದಕ್ಕೆ ಫೈನಲಿ ನೀವು ಯಾರ್ಯಾರು ಸ್ಕೂಲ್ಗಳಿಗೆ ಬಂದಿಲ್ಲ, ಅದನ್ನು ಬಂದು ನಿಮ್ಮ ಹೆಸರುಗಳನ್ನು ಎನ್ರೋಲ್ ಮಾಡಿಸ್ರಿ. ಇರಲಿಲ್ಲಪ್ಪ ಅಂತೇಳಿದ್ರೆ ನೀವು ಬೇರೆ ಸ್ಕೂಲ್ಗಳಿಗೆ ಟ್ರಾನ್ಸ್ಫರ್ ಆಗಿದ್ರು ಅದನ್ನು ಇನ್ಫಾರ್ಮೇಷನ್ ಕೊಡ್ರಿ. ಯಾಕಂದ್ರೆ ನಾವು ಮುಂದ್ಗಡೆ ಆರ್ಡರ್ಸ್ ಕೊಡಬೇಕಾಗಿರ್ತೈತಿ. ಈಗ ಎಷ್ಟು ಮಂದಿ ಅಡ್ಮಿಷನ್ ಮಾಡಿ ಎಲ್ಲ ಎನ್ರೋಲ್ ಮಾಡಿರಿ, ಅವ್ರ ಮಟೀರಿಯಲ್ಸ್ ಎಲ್ಲ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಎಲ್ಲ ಮಟೀರಿಯಲ್ಸ್ ರೆಡಿ ಐತಿ, ಬಂದು ಕಲೆಕ್ಟ್ ಮಾಡ್ಬೋದು. ಒಂದೊಂದು ಬುಕ್ಸ್ ಅದು ಬಂದಿರೋದಲ್ಲ, ಯಾವುದೋ ಒಂದು ಟೆಕ್ಸ್ಟ್ ಬುಕ್ ಅದು ಇರೋದು. ಬಟ್ ಆಲ್ಮೋಸ್ಟ್ 90% ಎವ್ರಿಥಿಂಗ್ ಈಸ್ ಅವೈಲೇಬಲ್. ಇನ್ನು ಉಳಿಕಿದವರು ಸಹಿತ ಇದು ಮಾಡ್ಬೋದು. ಫೈನಲಿ ದ ಲಾಸ್ಟ್ ಡಿಸ್ಕಷನ್ ಇಲ್ಲಿ ಮಟ್ಟ ಏನಾಗಿತ್ತಪ್ಪ ಅಂತ ಹೇಳಿದ್ದನ್ನು ಹೇಳಿಬಿಡ್ತೇನೆ. ಇನ್ಮೇಲಿಂದ ನಿಮಗೆ 2 things are available. One is online as well as offline. So the online classes will run from 10 to 3:30. There the school runs, means according to the school timetable it will run. So after 3:30 you will get the same recorded videos in your Teachment app. If you are not interested with the online classes and online recording, we have one more, that is a Sai Niketan app. In that the recordings made by the cameras will be available with the maximum clarity. So these recordings will be available at all the time. ನಿಮ್ಮ ವರ್ಷ ಮಟ್ಟ ಚಾಲು ಇರ್ತಾವ, ನಿಮಗೆ ಯಾವಾಗ ಬೇಕಾದಾಗ ರಿವಿಷನ್ ಮಾಡ್ತಿರ್ಬೋದು. ಅಟೆಂಡೆನ್ಸ್ ವಿಲ್ ಬಿ ಸೆಂಟ್ ಟು ದ ಪೇರೆಂಟ್ಸ್, ಅಸೈನ್ಮೆಂಟ್ಸ್ ವಿಲ್ ಸೆಂಟ್ ಟು ದ ಪೇರೆಂಟ್ಸ್, ಆ್ಯಂಡ್ ಎವ್ರಿ ಮಂತ್ you should give the assignments as well as the papers. Evaluation will be done. ಇನ್ನೊಂದು ಸಲ ನಿಮಗೆ ಟೀಚ್ಮೆಂಟ್ ಆ್ಯಪು ರೆಡಿ ಇರ್ತೈತಿ. ಆನ್ಲೈನ್ ಬೇಕಂದ್ರೆ ಆನ್ಲೈನ್ ನೋಡಿರಿ. 10 ರಿಂದ 3:30 ಆನ್ಲೈನ್ ಕ್ಲಾಸಸ್ಗಳಿರ್ತಾವೆ. ಆವಾಗ ಅದು ಮುಗಿದ ನಂತರ ಅದೇ ಟೀಚ್ಮೆಂಟ್ ಆ್ಯಪ್ ಒಳಗೆ ರೆಕಾರ್ಡಿಂಗ್ ಅಂತ ಒಂದು ಕಾಲಮ್ ಐತಿ, ಅಲ್ಲಿ ರೆಕಾರ್ಡೆಡ್ ವಿಡಿಯೋಸ್ ಎಲ್ಲ ಅವೈಲೇಬಲ್ ಇರ್ತಾವೆ. ಇದು ಆನ್ಲೈನ್ ರೆಕಾರ್ಡಿಂಗ್ ಆಗಿರ್ತೈತಿ. ನಿಮಗಿದು ಬೇಡಪ್ಪ ಅಂತೇಳಿದ್ರೆ ರಾತ್ರಿ 6 ರಿಂದ 9 ಕ್ಯಾಮ್ರಾದಿಂದ ಶೂಟ್ ಮಾಡಿರ್ತಕ್ಕಂಥ ಯಾವುದೇ ವಿಷಯವನ್ನು ಕ್ಯಾಮ್ರಾದಿಂದ ಶೂಟ್ ಮಾಡಿರ್ತಕ್ಕಂಥ ಸಾಯಿ ನಿಕೇತನ್ ಆ್ಯಪ್ ಒಳಗೆ ಅವೈಲೇಬಲ್ ಇರ್ತವೆ. 2 ಆ್ಯಪ್ಗಳು ಪ್ಯಾರಲಲ್ ಆಗಿ ನಡೀತವೆ.
ನಿಮಗೆ ಆನ್ಲೈನ್ ಬೇಕಂದ್ರೆ ಆನ್ಲೈನ್ ನೋಡಿರಿ, ಆಫ್ಲೈನ್ ಬೇಕಂದ್ರೆ ಆಫ್ಲೈನ್ ನೋಡಿರಿ, ಎರಡೂ ಬೇಕಂದ್ರೆ ಎರಡೂ ನೋಡಿರಿ. ನಿಮ್ಮ ಮನಸ್ಸಿಗೆ ಏನು ಬೇಕಾಗೈತಲ್ಲ ಎಲ್ಲವನ್ನು ಸಾಯಿ ನಿಕೇತನ್ ಮಾಡೈತಿ. ಒನ್ಸ್ ಅಗೇನ್ ಸಾಯಿ ನಿಕೇತನ್ ಹ್ಯಾಸ್ ಪ್ರೂವ್ಡ್ ಇಟ್ ಕ್ಯಾನ್ ಡೂ ಎನಿಥಿಂಗ್ ವಾಟ್ ದ ಪೀಪಲ್ ಆರ್ ಇಂಟ್ರೆಸ್ಟೆಡ್. ಥ್ಯಾಂಕ್ ಯು for your wonderful support, because this year we have crossed 4,000 students. It is all possible by the grace of Sai and ಎಲ್ಲ ಪಾಲಕರು ವಿದ್ಯಾರ್ಥಿಗಳಿಂದ. ನಮಸ್ಕಾರ.